2014 ते 2021 या कालावधीतल्या प्रशासकीय कारभाराचा पुन्हा लेखापरीक्षण करावं असं सरकारला पत्र लिहिण्याचा निर्णय घेण्यात आला असल्याचे वित्त व लेखा स्थायी समितीचे अध्यक्ष नंदू मिरजकर यांनी सांगितले। शुक्रवारी पालिकेच्या सभागृहात झालेल्या स्थायी समितीच्या बैठकीत ते बोलत होते। सरकारला पत्र लिहून लेखापरीक्षणाबाबत निर्णय घेण्यात आला। संबंधित शाखा अधिकाऱ्यांना नोटीस दिली, मात्र उत्तर मिळालेलं नाही। लेखा परीक्षणावेळी 23 कोटी रुपयांशी संबंधित कागदपत्रे आम्ही सादर केली आहेत असे त्यांनी सांगितले। ಲೆಕ್ಕಸ್ಥಾಯಿ ಸಮಿತಿದು ನಾ ಚೇರ್ಮನ್ ಆದ ನಂತರ ಇವತ್ತು ಫಸ್ಟ್ ಮೀಟಿಂಗ್ ಇದು ನಾವು ಇಟ್ಕೊಂಡಿದ್ದೀವಿ। ಆ ಮೀಟಿಂಗ್ ಒಳಗಡೆ ಈ ಇವತ್ತಿನವರೆಗೆ ಯಾವ ಕೆಲಸ ಕಾರ್ಪೊರೇಷನ್ ವತಿಯಿಂದ ಆಗಿದೆ ಆ ತರದ ಯಾವ ಪದ್ಧತಿಲೆ ಇವ್ರ ಅಕೌಂಟ್ ಸೆಕ್ಷನ್ ದವರು ಪೇಮೆಂಟ್ ಮಾಡಿದ್ದಾರೆ ಅದರ ಬಗ್ಗೆ ಚರ್ಚೆ ಆಯಿತು। ಅದರ ಶಿವಾಯ ಏನು ಅಜೆಂಡಾ ಇತ್ತು ಆ ಅಜೆಂಡಾದಾಗ ಏನೇನು ವಿಷಯಗಳು ಇದ್ದು ಆ ವಿಷಯ ಪ್ರಕಾರ ಎಲ್ಲ ಅಧಿಕಾರಿ ಮತ್ತ ನಮ್ಮ ಪೂಜ್ಯ ಮಹಾಪೌರನು ಉಪಮಹಾಪೌರನು ಉಪಸ್ಥಿತರಿದ್ರು, ನಮ್ಮ ಘಟನೆತಾನು ಇದ್ರು ಮತ್ತು ನಮ್ಮ ಮೆಂಬರ್ಸ್ಗಳನ್ನು ಈ ಮೀಟಿಂಗ್ ದಾಗ ಉಪಸ್ಥಿತಿದ್ರ ಮತ್ತು ಉಳ್ಕಿ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಉಪಸ್ಥಿತಿದ್ರ। ಓವರ್ ಆಲ್ ಆಗಿ ಅಜೆಂಡಾ ಪ್ರಕಾರ ಎಲ್ಲ ವಿಷಯಗಳು ಮ್ಯಾಗ ಚರ್ಚೆ ಆಯಿತು ಮತ್ತು ಕೆಲವು ವಿಷಯ ಮ್ಯಾಗೆ ಕೆಲವು ವಿಷಯ ಈಗ ನೆಕ್ಸ್ಟ್ ಮೀಟಿಂಗ್ ಮಟ ಅವ್ರಿಗೆ ಡೀಟೇಲ್ಸ್ ವಾಗಿ ತಗೊಂಡು ಬಂದು ಚರ್ಚೆ ಮಾಡೋಣ ಮತ್ತು ಅದರ ಮ್ಯಾಗ ನಿರ್ಣಯ ತಗೊಳ್ಳೋಣ ಅಂತ ಒಂದು ವಿಚಾರ ಆಗಿದೆ। ಸಮಸ್ಯೆ ಅಂತೇನಿಲ್ಲ, ಬಟ್ ನಮಗ ಅದು ಅದರ ಬಗ್ಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಇತ್ತನ್ ಕೂಡಲೇ ಅದರ ಡೀಟೇಲ್ಸ್ ನಾವು ತರಿಸ್ಕೊಂಡಿದ್ದೇವೆ। ಆ ಡೀಟೇಲ್ಸ್ ನೋಡಿ ನೆಕ್ಸ್ಟ್ ಮೀಟಿಂಗ್ ಒಳಗಡೆ ಅದು ಪಾಸ್ ಮಾಡ್ತೇವೆ। ಮಹಾನಗರ ಪಾಲಿಕೆ ಆದಾಯ ಹೆಚ್ಚು ಮಾಡಬೇಕಂತ ಇನ್ನೊಂದು ಹೊಸ ವಿಷಯ ಗೊತ್ತಾಗಿದೆ। ನಿಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಮುಂದಿನ ದಿನಮಾನದಲ್ಲಿ ಅದೇನು ಆಗ್ತದೆ ಹೇಗೆ? ನಾವು ಮಾಡೋದು ಪ್ರಯತ್ನ ಮಾಡ್ತೇವೆ। ಆದಾಯ ಹೆಚ್ಚು ಮಾಡ್ತೇವೆ। ಪರಿಚಯ ಇರುತ್ತೆ। ನಾನು ಬ್ರಹ್ಮಾನಂದ ಮಿರಜಕರ್, ವಾರ್ड नंबर 30 भाजपा नगर सेवक, ही ಹೊಸ अकाउंट सेक्शन चेअरमन आಗಿದೆ। इलेक्ट्रिक विभागाकडून खर्चाची माहिती आलेली नाही, पावत्या कागदपत्रे नसताना पैसे का देत आहात असा सवाल उपस्थित करण्यात आला। पुढच्या बैठकीसाठी कागदपत्रे सादर करण्याची मुदत देण्यात आली। संकल्प शिंदे, KMM मराठी, बेळगाव।